ಅತ್ತೆ. ಶಶು, ಎಲ್ಲೋ ಇದೆಯಾ ನೀನು? ಅತ್ತೆ, ಅದು ಆದಿ. ಅಲ್ಲ ಕಣೋ, ನಾನು ಅಷ್ಟು ಹೇಳಿದ್ರು ನೀನು ಆದಿ ಜೊತೆ ಸ್ಕೂಲಿಗೆ ಹೋಗಿದ್ಯಾ? ಹೌದು ಅತ್ತೆ, ನಾನೀಗ ಸ್ಕೂಲ್ ಹತ್ರನೇ ಇದ್ದೀನಿ. ಆದ್ರೆ ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯೇನೋ ಶಶು? ನಾನು ಅಷ್ಟೆಲ್ಲ ಬೇಡ ಬೇಡ ಅಂತಂದ್ರು ಅವ್ನು ಮಾತು ಕಟ್ಕೊಂಡು ಅಲ್ಲಿಗೆ ಹೋಗಿದ್ಯಲ್ಲ ನೀನು. ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಇವತ್ತೋ ನಾಳೆನೋ ಜಾಸ್ಮಿನ್ ಇಲ್ಲಿಗೆ ಬರ್ತಾಳೆ. ಇಂಥ ಟೈಮಲ್ಲಿ ಆರ್ತಿ ಇಲ್ಲಿಗೆ ಬರೋದು ಬೇಡ. ಹಾಗೆ ಆರ್ತಿ ನಿನ್ನ ನೋಡೋದು ಬೇಡ. ಒಂದ್ ವೇಳೆ ಆರ್ತಿಗೆ ಏನಾದ್ರೂ ಆದಿ ನಿನ್ ಜೊತೆಲಿದ್ದಾರೆ ಅಂತ ಗೊತ್ತಾದ್ರೆ ಆದಿನ ನಿನ್ ಜೊತೆಲಿ ಇರೋದು ಬಿಡ್ತಾಳೇನೋ ಅವಳು. ನಾನು ಎಷ್ಟು ಗಿಣಿಗೆ ಹೇಳ್ದಂಗೆ ಹೇಳ್ದೆ, ನನ್ನ ಮಾತನ್ನು ಕೇಳ್ದೆ ನೀನು ಅಲ್ಲಿಗೆ ಹೋಗಿದ್ಯಾ? ಅತ್ತೆ, ಮೊದಲು ನನ್ನ ಮಾತು ಕೇಳು. ನಾನು ಇಲ್ಲಿಗೆ ಬಂದಿದ್ದು ಆದಿ ಕರೆದ ಅಂತಾಗ್ಲಿ ಅಥವಾ ಆರ್ತಿನ ಮನೆ ಕರ್ಕೊಂಬರ್ಬೇಕು ಅಂತಾಗ್ಲಿ ಅಲ್ಲ. ಎಲ್ಲಿ ಆದಿನ ಮಾತನ್ನ ಮೀರಿ ಆರ್ತಿನ ಕರ್ಕೊಂಬಂದ್ಬಿಡ್ತಾಳೋ ಅನ್ನೋ ಆತಂಕದಲ್ಲಿ ಅದನ್ನ ತಡಿಬೇಕು ಅಂತ ಬಂದಿರೋದು. ಆದ್ರೆ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳದೆ ಆದಿ ಸ್ಕೂಲ್ ಒಳಗೆ ಹೋಗಿದ್ದಾನೆ. ಅಯ್ಯೋ, ಈಗೇನೋ ಮಾಡೋದು? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲೋ. ಏನ್ ಮಾಡ್ಬೇಕು ಅಂತಿದ್ಯಾ ಈಗ ನೀನು? ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆದಿ ಬರೋದನ್ನೇ ಕಾಯ್ತಾ ಇದ್ದೀನಿ. ನೀನ್ ಮತ್ತೆ ಅದೇ ತಪ್ಪನ್ನು ಮಾಡ್ತಿದ್ಯಾ ಶಶು. ಒಂದ್ ಕೆಲಸ ಮಾಡು, 6 ದಿನ ಆದಿ ಕರ್ಕೊಂಡು ಬರೋಕ್ ಮುಂಚೆ ನೀನು ಅಲ್ಲಿಂದ ಹೊರಟ್ಬಿಡು. ಅತ್ತೆ, ನಾನೀಗ ಇಲ್ಲಿಂದ ಹೊರಟ್ರೆ ಆದಿ ತುಂಬಾ ಕೋಪ ಮಾಡ್ಕೋತಾನೆ. ಮಾಡ್ಕೊಟ್ರೆ ಮಾಡ್ಕೊಳ್ಳಿ ಕಣೋ, ಬೀಸೋದನ್ನೇ ತಪ್ಪಿಸ್ಕೋಬೇಕೀಗ. ನೋಡು, ಅವನನ್ನ ಆಮೇಲೆ ಸಮಾಧಾನ ಮಾಡೋಣ, ಮೊದಲಲ್ಲಿಂದ ಹೊರಡು. ಸರಿ, ಬರ್ತೀನಿ. ನೋಡು, ಮೊಬೈಲ್ ಆಫ್ ಮಾಡ್ಕೋ. ಆದಿ ನೀನು ಫೋನ್ ಮಾಡಿದ್ರು ಮಾಡ್ಬೋದು. ಬೇಗ ಅಲ್ಲಿಂದ ಹೊರಟು ಬಾ. ಸರಿ ಅತ್ತೆ.